ಗೀತಾ ಮಹಾತ್ಮೆ. ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಹೇ ಅರ್ಜುನ, ಯಾವ ಪುರುಷನು ನನ್ನಲ್ಲಿ ಅನನ್ಯ ಚಿತ್ತನಾಗಿ ನಿರಂತರ ಪುರುಷೋತ್ತಮನಾದ ನನ್ನನ್ನು ಸ್ಮರಿಸುತ್ತಾನೋ ಆ ನಿತ್ಯ ನಿರಂತರ ಯುಕ್ತನಾದ ಯೋಗಿಗೆ ನಾನು ಸುಲಭದಲ್ಲಿ ಮತ್ತು ಸಹಜವಾಗಿಯೇ ಪ್ರಾಪ್ತನಾಗುತ್ತೇನೆ. ಯಾರ ಚಿತ್ತವು ಬೇರೆ ಯಾವುದೇ ವಸ್ತುವಿನಲ್ಲಿ ತೊಡಗದೆ ನಿರಂತರ ಅನನ್ಯ ಪ್ರೇಮದೊಂದಿಗೆ ಕೇವಲ ಪರಮೇಶ್ವರನಲ್ಲೇ ತೊಡಗಿರುತ್ತದೋ ಅವನನ್ನು ಅನನ್ಯಚೇತಾಃ ಎಂದು ಹೇಳುತ್ತಾರೆ. ಸತತಂ ಎಂದರೆ ಒಂದು ಕ್ಷಣವೂ ಅಂತರವಿಲ್ಲದೆ ನಿರಂತರವಾಗಿ ಸ್ಮರಣೆಯಾಗುತ್ತಾ ಇರುವುದು ಎಂದು ತಿಳಿದುಕೊಳ್ಳಬೇಕು. ನಿತ್ಯಶಃ ಪದವು ಹೀಗೆ ನಿರಂತರವಾದ ಸ್ಮರಣೆಯು ಜೀವನವಿಡೀ ಸದಾ ಸರ್ವದಾ ಆಗುತ್ತಿರಲಿ, ಇದರಲ್ಲಿ ಒಂದು ದಿನವೂ ಕೂಡ ಬರಿದಾಗದಿರಲಿ ಎಂಬುದನ್ನು ಸೂಚಿಸುತ್ತದೆ. ಈ ಪ್ರಕಾರ ಎರಡು ಪದಗಳ ಪ್ರಯೋಗ ಮಾಡಿ ಭಗವಂತನು ಜೀವನವಿಡೀ ನಿತ್ಯ ನಿರಂತರ ಸ್ಮರಣೆಯನ್ನು ಹೇಳಿದ್ದಾನೆ ಎಂಬುದರ ಭಾವವನ್ನು ತಿಳಿದುಕೊಳ್ಳಬೇಕು. ಇಲ್ಲಿ ಮಾಂ ಎಂಬ ಪದವು ಸಗುಣ ಸಾಕಾರ ಪುರುಷೋತ್ತಮ ಭಗವಾನ್ ಶ್ರೀಕೃಷ್ಣನ ವಾಚಕವಾಗಿದೆ. ಆದರೂ ಶ್ರೀ ವಿಷ್ಣು ಮತ್ತು ಶ್ರೀರಾಮ ಅಥವಾ ಭಗವಂತನ ಬೇರೆ ರೂಪಗಳನ್ನು ಇಷ್ಟವೆಂದು ತಿಳಿಯುವವರಿಗಾಗಿ ಅದೇ ರೂಪವು ಮಾಂ ಪದದಿಂದ ವಾಚ್ಯವಾಗಿದೆ. ಹಾಗೂ ಪರಮ ಪ್ರೇಮ ಮತ್ತು ಶ್ರದ್ಧೆಯೊಂದಿಗೆ ನಿರಂತರ ಭಗವಂತನ ಸ್ವರೂಪದ ಅಥವಾ ಅವನ ನಾಮ ಗುಣ ಪ್ರಭಾವ ಮತ್ತು ಲೀಲೆ ಮೊದಲಾದವುಗಳ ಚಿಂತನೆ ಮಾಡುತ್ತಾ ಇರುವುದೇ ಅವನನ್ನು ಸ್ಮರಿಸುವುದಾಗಿದೆ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.